ಮಧ್ಯಾಹ್ನ ಊಟಕ್ಕೆ ಅಮ್ಮ ಕಾಳು ಪಲ್ಯ ಮಾಡಿದ್ರು, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನನಗೆ ಬನಾನಾ, ಸಕ್ಕರೆ ಮತ್ತು ಹಾಲು ಹಾಕ್ಕೊಂಡು ತಿಂದರೆ ತುಂಬ ಇಷ್ಟ. ಆ ಥರ ಮಾಡ್ಕೊಂಡು ತಿಂದರೆ ನಾವು ಚಿಕ್ಕವರಿದ್ದಾಗ ಇದನ್ನು ಜಾಸ್ತಿ ತಿಂತಾ ಇದ್ವಿ. ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ಪೂರಿ ಜೊತೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈಗಾನಾಗಿ ಅಮ್ಮ 2 ಜುಟ್ಟು ಹಾಕಿದ್ದಾರೆ ಎಣ್ಣೆಲ್ಲ ಹಚ್ಬಿಟ್ಟು. ಸೊ ರೆಡಿಯಾಗಿ ಕಾಯ್ತಾ ಇದ್ದಾಳೆ, ಆಯ್ತಾ ಆಯ್ತಾ ಅಂತ. ಅವಳೇನೋ ರೆಡಿಯಾಗಿಬಿಟ್ಟಿದ್ದಾಳೆ, ಬಿಡ್ತಾನೆ ಇಲ್ಲ, ಅಜ್ಜಿ ಹಿಂದೆ ಸುತ್ತಾ ಇದ್ದಾಳೆ, ಆಯ್ತಾ ಆಯ್ತಾ ಅಂತ. ಸೊ ಪಾಪುನ ಎತ್ಕೊಂಡು ಅವಳು ತೊಡೆ ಮೇಲೆ ಕೂರಿಸ್ಕೋಬೇಕು ಅಷ್ಟೇ. ಎಷ್ಟೊತ್ತಾದರೂ ಕೂರಿಸ್ಕೊಂಡಿರ್ತಾಳೆ, ಬರೋಕ್ಕೆ ರೆಡಿ ಇರಲ್ಲ ಅವಳು. ಹೆಂಗೆ ಕರ್ಕೊಂಬರೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ಕರ್ಸ್ಕೊಂಡು ಬಂದು ಮನೇಲಿ ಅಂಬ್ಲಿ ಮಾಡ್ಕೊಂಡು ಕುಡಿದ್ವಿ ಸಾಯಂಕಾಲ, ಹಸುವಾಗಿತ್ತು ಅಂತ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಮತ್ತೆ ರಿಟರ್ನ್ ನಮ್ಮ ಮನೆಗೆ ಬರಬೇಕಿತ್ತು. ಸೊ ಬೆಳಿಗ್ಗೆ ಅಮ್ಮ ಸ್ಮೂತಿ ಮಾಡಿದರು, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು. ಬೆಳಿಗ್ಗೆ ಟೈಮ್ ಹೋಗೋದೇ ಇಲ್ಲ, ಏನಾದರೂ ಕುಡಿತಾನೆ ಇರಲಿಲ್ಲ. ಸೊ ನಮಗೆ ಹತ್ತಿಸ್ಬಿಟ್ಟು ಅಮ್ಮ ಹಂಗೆ ಹಿಂದೆಯಿಂದ ಹೋಗ್ಬಿಟ್ರು, ಅಳ್ತಾಳೆ ಇವಳು ಅಂತ. ಕಿರಣ್ ಕೂಡ ಬಂದಿದ್ರು ನಮ್ಮ ಪಿಕ್ ಮಾಡೋಕ್ಕೆ. ಲೇಟ್ ಆಗಿತ್ತು ಅಂತ ಆಚೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆದರೆ